Hi dear teachers, this is BHIMASHANKAR. In this video, I am going to introducing you about conversation circle. ಒಂದನೇ ತರಗತಿ ನಲಿಕಲಿ ಇಂಗ್ಲೀಷ್ನಲ್ಲಿ ಪ್ರಮುಖವಾಗಿ ನಾವು ಎರಡು ಪಾರ್ಟನ್ನು ಮಾಡ್ತೀವಿ. ಫಸ್ಟ್ ಒನ್ನು L&S, ಸೆಕೆಂಡ್ ಒನ್ನು R&W. ಈ L&Sನ್ನು ನಾವು ಕಲಿಸ್ಬೇಕಾದ್ರೆ ಪ್ರಮುಖವಾಗಿ 6 ಆ್ಯಕ್ಟಿವಿಟಿಗಳ ಮೂಲಕ ನಾವು ಕಲಿಸ್ತೀವಿ. ಆ 6 ಆ್ಯಕ್ಟಿವಿಟಿ ಯಾವುವು ಅಂತ ನಾನು ಆಲ್ರೆಡಿ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಫಸ್ಟ್ ಒನ್ನು TPR, ಸೆಕೆಂಡ್ ಒನ್ನು ಪ್ರೆಸೆಂಟೇಷನ್ನು, ಥರ್ಡ್ ಒನ್ನು ರೈಮು, ಫೋರ್ತ್ ಒನ್ನು ಕನ್ವರ್ಸೇಷನ್ ಸರ್ಕಲ್ಲು, ಫಿಫ್ತ್ ಒನ್ನು ಲ್ಯಾಂಗ್ವೇಜ್ ಗೇಮು, ಸಿಕ್ಸ್ತ್ ಒನ್ನು ಸ್ಟೋರಿ ಟೆಲ್ಲಿಂಗ್. ಈಗಾಗಲೇ ನಾನು TPR ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಪ್ರೆಸೆಂಟೇಷನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ರೈಮ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಆ ವಿಡಿಯೋಗಳ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಕೊಳ್ಳಿ. ಇವತ್ತು ನಾವು ಕನ್ವರ್ಸೇಷನ್ ಸರ್ಕಲ್ ಬಗ್ಗೆ ನೋಡ್ತಾ ಹೋಗೋಣ. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ಇಫ್ ಯು ಆರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಎಟ್ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕ್ಲಿಕ್ ಬೆಲ್ ಐಕನ್ ಆ್ಯಂಡ್ ಸೆಲೆಕ್ಟ್ ಆಲ್ ಆಪ್ಷನ್ ದೇರ್. By doing this, you will get direct notification when I will upload videos on YouTube. Okay, let's move into today's topic. What is the conversation circle? How it is help to learn English language? In which methods we are going to teach conversation circle to ನಲಿಕಲಿ ಸ್ಟೂಡೆಂಟ್ಸ್? ಈ ಒಂದು ಅಂಶಗಳನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ ಕನ್ವರ್ಸೇಷನ್ ಸರ್ಕಲ್ ನಮಗೆ ಯಾಕೆ ಬೇಕು ಅನ್ನೋದಾದರೆ, ಒನ್ ಆಫ್ ದ ಬೆಸ್ಟ್ ವೇಸ್ ಟು ಲರ್ನ್ ಎ ಲ್ಯಾಂಗ್ವೇಜ್ ಬೈ ಸ್ಪೀಕಿಂಗ್ ಇಟ್ ಕಂಟಿನ್ಯೂಸ್ಲಿ. ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಬೇಕಾದ್ರೆ, ಯಾವುದೇ ಒಂದು ಭಾಷೆಯ ಮೇಲೆ ನಾವು ಪ್ರಭುತ್ವವನ್ನು ಸಾಧಿಸಬೇಕಾದ್ರೆ ಆ ಭಾಷೆಯನ್ನು ನಾವು ನಿರಂತರವಾಗಿ ಮಾತಾಡ್ತಾ ಇರಬೇಕು. ಮಾತಾಡಿದರೆ ಮಾತ್ರ ಆ ಭಾಷೆ ನಮಗೆ ಬರೋಕ್ಕೆ ಸಾಧ್ಯ. ಹೀಗಾಗಿ ಕನ್ವರ್ಸೇಷನ್ ಸರ್ಕಲನ್ನು ವಿದ್ಯಾರ್ಥಿಗೆ ಕಲಿಸೋದು ಇಲ್ಲಿ ಭಾಳಷ್ಟು ಮುಖ್ಯವಾಗುತ್ತೆ. ಸೆಕೆಂಡ್ ಪಾಯಿಂಟು, ಕನ್ವರ್ಸೇಷನ್ಸ್ ಆರ್ ಯೂಸ್ಡ್ ಟು ಹೆಲ್ಪ್ ಚಿಲ್ಡ್ರನ್ ಬೋತ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೆಸ್ಪಾಂಡ್ ಇನ್ ಇಂಗ್ಲೀಷ್. ಇಲ್ಲಿ ನಾವು ಕನ್ವರ್ಸೇಷನ್ನ ಮಾಡಬೇಕಾದ್ರೆ, ಅದು ಗ್ರೀಟಿಂಗ್ ಆಗಿರ್ಬೋದು ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಆಗಿರ್ಬೋದು, ಮಾಡಬೇಕಾದ್ರೆ ನಾವು ಏನೇ ಒಂದು ಕ್ವಶನ್ ಕೇಳಿದ್ರು ಅಥವಾ ಯಾವುದೇ ಒಂದು ಗ್ರೀಟಿಂಗನ್ನು ಮಾಡಿದ್ರೆ ಆ ವಿದ್ಯಾರ್ಥಿಗಳು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ತಾರೆ. ನಂತರ ಅವರು ರೆಸ್ಪಾಂಡು ಸಹಿತ ಇಂಗ್ಲೀಷಲ್ಲಿ ಮಾಡ್ತಾರೆ. ಹೀಗಾಗಿ ಕನ್ವರ್ಸೇಷನ್ ಸರ್ಕಲ್ಲು ಲ್ಯಾಂಗ್ವೇಜನ್ನು ಕಲಿಬೇಕಾದ್ರೆ, ಇಂಗ್ಲೀಷನ್ನು ಕಲಿಬೇಕಾದ್ರೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಥರ್ಡ್ ಒನ್ನು, ಇನ್ ENK ಚಿಲ್ಡ್ರನ್ ಎಂಗೇಜ್ ಇನ್ ಆಸ್ಕಿಂಗ್ ಆ್ಯಂಡ್ ಆನ್ಸರಿಂಗ್ ಸಿಂಪಲ್ ಕ್ವಶನ್ ಆನ್ ಎವ್ರಿಡೇ ಸಿಚುವೇಶನ್. ನಲಿಕಲಿ ಇಂಗ್ಲೀಷ್ನಲ್ಲಿ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಒಂದು ಕನ್ವರ್ಸೇಷನನ್ನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಿಂಪಲ್, ಅದು ಡೈಲಿ ಸಿಚುವೇಷನಲ್ಲಿ ನಡೆಯುವಂಥ, ದಿನ ಜೀವನದಲ್ಲಿ ನಡೆಯುವಂಥ ಒಂದು ಕನ್ವರ್ಸೇಷನನ್ನು ಮಾಡ್ತಾರೆ. ಉದಾಹರಣೆಗೆ, ವಾಟ್ ಈಸ್ ಯುವರ್ ನೇಮ್, ಆಮೇಲೆ ಗುಡ್ ಮಾರ್ನಿಂಗ್, ಗುಡ್ ಬಾಯ್, ಗುಡ್ ನೈಟ್, ಆಮೇಲೆ ವಿಶ್ ಯು ಹ್ಯಾಪಿ ಬರ್ಡೇ. ಈ ರೀತಿ ಸಿಂಪಲ್ ಕನ್ವರ್ಸೇಷನನ್ನು ವಿದ್ಯಾರ್ಥಿಗಳಲ್ಲಿ ನಲಿಕಲಿ ಇಂಗ್ಲೀಷ್ನಲ್ಲಿ ಮಾಡ್ತಾ ಹೋಗ್ತಾರೆ. ಫೋರ್ತ್ ಒನ್, ದ ಕ್ವಶನ್ಸ್ ರಿಮೇನ್ ದ ಸೇಮ್ ಬಟ್ ಆನ್ಸರ್ಸ್ ಅಲೌಡ್ ಫಾರ್ ವೇರಿಯೇಷನ್. ಇಲ್ಲಿ ಕೆಲವೊಂದು ಸಾರಿ ಪ್ರಶ್ನೆಗಳು ಒಂದೇ ರೀತಿಯಾಗಿರುತ್ತೆ, ಬಟ್ ಉತ್ತರಗಳು ಬೇರೆ ಬೇರೆ ಆಗಿರುತ್ತೆ. ಉದಾಹರಣೆ ಯಾವ ರೀತಿ ಅಂದರೆ, ಈಗ ಒಂದು ತರಗತಿಯಲ್ಲಿ 5 ಅಥವಾ 6 ವಿದ್ಯಾರ್ಥಿಗಳು ಇರ್ತಾರೆ ಅಂದ್ಕೊಳ್ಳೋಣ. ಇದ್ದಾಗ ಒಂದು ವಿದ್ಯಾರ್ಥಿ ಏನು ಮಾಡ್ತಾನೆ, 4 ಅಥವಾ 5 ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಏನು ಪ್ರಶ್ನೆ? ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾನೆ ಒಂದು ವಿದ್ಯಾರ್ಥಿಗೆ. ಆ ವಿದ್ಯಾರ್ಥಿ ತನ್ನ ಹೆಸರನ್ನು ಹೇಳ್ತಾನೆ. ಇನ್ನೊಂದು ವಿದ್ಯಾರ್ಥಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾನೆ, ಅವನು ತನ್ನ ಹೆಸರನ್ನು ಹೇಳ್ತಾನೆ. ಮತ್ತು ಮೂರನೇ ವಿದ್ಯಾರ್ಥಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾನೆ, ಅವನು ತನ್ನ ಹೆಸರನ್ನು ಹೇಳ್ತಾನೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳೋ ಪ್ರಶ್ನೆ ಒಂದೇ ಆಗಿರುತ್ತೆ, ಬಟ್ ಉತ್ತರ ಇಲ್ಲಿ ಬೇರೆ ಬೇರೆ ಆಗಿರುತ್ತೆ. ಈ ರೀತಿ ಈ ಗ್ರೀಟಿಂಗ್ಸಲ್ಲಿ ಕೆಲವೊಂದು ಸಲ ಪ್ರಶ್ನೆಗಳು ಒಂದೇ ರೀತಿಯಾಗಿರುತ್ತೆ, ಬಟ್ ಉತ್ತರ ಬೇರೆ ಬೇರೆ ಆಗಿರುತ್ತೆ. ಹಾಗಾದರೆ ಈ ಕನ್ವರ್ಸೇಷನ್ ಸರ್ಕಲ್ ಏನನ್ನು ಒಳಗೊಂಡಿರುತ್ತೆ? ಇಲ್ಲಿ ನೋಡಿ, ಗ್ರೀಟಿಂಗ್ಸ್ ಇನ್ಕ್ಲೂಡ್ ಜನರಲ್ ಗ್ರೀಟಿಂಗ್ಸ್ ಸಚ್ ಆಸ್ ಗುಡ್ ಮಾರ್ನಿಂಗ್, ಗುಡ್ ಬಾಯ್, ವಿಶಿಂಗ್ ಈಚ್ ಅದರ್ ಆನ್ ಫೆಸ್ಟಿವಲ್ಸ್ ಆ್ಯಂಡ್ ಯೂಸಿಂಗ್ ಫಾರ್ಮ್ ಆಫ್ ಎ ಪೊಲೈಟ್ ಸ್ಪೀಚ್ ಸಚ್ ಆಸ್ ಎ ಥ್ಯಾಂಕ್ ಯು. ಇಲ್ಲಿ ಗ್ರೀಟಿಂಗ್ಸಲ್ಲಿ ಗುಡ್ ಮಾರ್ನಿಂಗ್ ಆಗಿರ್ಬೋದು, ಗುಡ್ ಬಾಯ್ ಆಗಿರ್ಬೋದು, ಆಮೇಲೆ ಹಬ್ಬಗಳಲ್ಲಿ ಫೆಸ್ಟಿವಲ್ಸಲ್ಲಿ ವಿಶ್ ಮಾಡೋದಾಗಿರ್ಬೋದು, ಆಮೇಲೆ ಆ ವಿಶ್ ಮಾಡಿದಾಗ ನಾವು ಪೊಲೈಟಾಗಿ ಥ್ಯಾಂಕ್ ಯು ಅಂತ ಹೇಳೋದು. ಈ ರೀತಿ ಸಿಂಪಲ್ ಆಗಿರುವಂಥ ಒಂದು ಗ್ರೀಟಿಂಗ್ಸನ್ನು ಇಲ್ಲಿ ಒಳಗೊಂಡಿರುತ್ತೆ. ನಂತರ ಕನ್ವರ್ಸೇಷನ್ ಎಕ್ಸ್ಚೇಂಜಸ್ ಆರ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ವಿತ್ 2 ಸೆಟ್ಸ್ ಆಫ್ ಎಕ್ಸ್ಚೇಂಜಸ್. ಅಂದರೆ ಕನ್ವರ್ಸೇಷನ್ನು 2 ಪಾರ್ಟ್ಗಳಲ್ಲಿರುತ್ತೆ. ಒಂದು ಪಾರ್ಟು ಗ್ರೀಟಿಂಗು, ಆಮೇಲೆ ಇನ್ನೊಂದು ಪಾರ್ಟು ಕ್ವಶನ್ ಆ್ಯಂಡ್ ಆನ್ಸರ್. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಫಸ್ಟ್ ಒನ್ನು ಗ್ರೀಟಿಂಗು, ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರು. ಇಲ್ಲಿ ಈ 2 ಪಾರ್ಟ್ಗಳಲ್ಲಿ ಮತ್ತು 2 ಕ್ವಶನ್ ಇರುತ್ತೆ. ಅಂದರೆ ಈಗ ಗ್ರೀಟಿಂಗ್ ಇದೆ ಅಂದರೆ ಆ ಗ್ರೀಟಿಂಗಲ್ಲಿ 2 ಕ್ವಶನ್ ಇರುತ್ತೆ, ಆಮೇಲೆ ಕನ್ವರ್ಸೇಷನ್ ಇದೆ ಅಂದರೆ ಆ ಕನ್ವರ್ಸೇಷನಲ್ಲಿ ಇಲ್ಲಿ 2 ಕ್ವಶನ್ ಇರುತ್ತೆ. ಈ ರೀತಿ ಒಂದು ಕನ್ವರ್ಸೇಷನಲ್ಲಿ 2 ಪಾರ್ಟ್ ಇರುತ್ತೆ, ಆ 2 ಪಾರ್ಟಲ್ಲಿ 2 ಕ್ವಶನನ್ನು ಇಲ್ಲಿ ಸೆಟ್ ಮಾಡಿದ್ದಾರೆ. ಹಾಗಾದರೆ ಈ ಕನ್ವರ್ಸೇಷನ್ ಸರ್ಕಲ್ ಅಂದರೆ ಏನು? ವಾಟ್ ಈಸ್ ಕನ್ವರ್ಸೇಷನ್ ಸರ್ಕಲ್? ಈಗ ಒಂದೊಂದಾಗಿ ನಾವು ಪಾಯಿಂಟನ್ನು ನೋಡ್ತಾ ಹೋಗೋಣ. ಇನ್ ENK ಚಿಲ್ಡ್ರನ್ ಆಸ್ಕ್ ಕ್ವಶನ್ಸ್ ಆ್ಯಂಡ್ ರೆಸ್ಪಾಂಡ್ ಅಪ್ರೋಪ್ರಿಯೇಟ್ಲಿ. ENKಯಲ್ಲಿ ಕನ್ವರ್ಸೇಷನ್ ಸರ್ಕಲ್ ಅಂದರೆ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಅದಕ್ಕೆ ಅಪ್ರೋಪ್ರಿಯೇಟಾಗಿ ಉತ್ತರನ ನೀಡ್ತಾರೆ. ಇದಕ್ಕೆ ನಾವು ಕನ್ವರ್ಸೇಷನ್ ಸರ್ಕಲ್ ಅಂತ ಇಲ್ಲಿ ಕರಿಬಹುದು. ಸೆಕೆಂಡ್ ಒನ್ನು,
Conversation circle helps students hear and practice a conversation exchange repeatedly. ಈ ENKಯಲ್ಲಿ ನಲಿ ಕಲಿ ಇಂಗ್ಲೀಷ್ನಲ್ಲಿ ವಿದ್ಯಾರ್ಥಿಗಳು ಮೊದಲು ಕನ್ವರ್ಸೇಷನನ್ನು ಕೇಳ್ತಾರೆ, ನಂತರ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡಿ ನಂತರ ಅದನ್ನು ರಿಪೀಟ್ ಮಾಡ್ತಾರೆ. ಇದಕ್ಕೆ ನಾವು ಕನ್ವರ್ಸೇಷನ್ ಸರ್ಕಲ್ ಅಂತ ENKಯಲ್ಲಿ ಕರಿಬೋದು. Third one, conversation in ENK relates to the NCERT outcome that children can respond appropriately in English to greetings and use polite forms of expression. ಇಲ್ಲಿ ನಲಿಕಲಿ ವಿದ್ಯಾರ್ಥಿಗಳಿಗೆ NCERT ಇಂದ ಒಂದು ಔಟ್ಕಮ್ ಬರಬೇಕಂತ ಇದೆ. ಆ ಔಟ್ಕಮ್ ಪ್ರಕಾರ ವಿದ್ಯಾರ್ಥಿಗಳು ಮೊದಲು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ತಕ್ಕಾಗೆ ಉತ್ತರವನ್ನು ನೀಡ್ತಾರೆ, ಆಮೇಲೆ ಗ್ರೀಟಿಂಗ್ಸನ್ನು ಮಾಡ್ತಾರೆ, ಆ ಗ್ರೀಟಿಂಗ್ಸ್ಗೆ ಪೊಲೈಟಾಗಿ ಉತ್ತರವನ್ನು ಕೊಡ್ತಾರೆ. ಇದು NCERT ಒಂದು ಔಟ್ಕಮ್ಮು. ಈ ಔಟ್ಕಮ್ಗೆ ತಕ್ಕಾಗೆ ಇಲ್ಲಿ ಕನ್ವರ್ಸೇಷನನ್ನು ಡಿಸೈನ್ ಮಾಡಿದ್ದಾರೆ. ಹಾಗಾದರೆ ಈ ಕನ್ವರ್ಸೇಷನ್ ಸರ್ಕಲನ್ನು ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಕಲಿಸ್ಬೇಕು, ಯಾವ ಸ್ಟೆಪ್ಗಳಲ್ಲಿ ಕಲಿಸ್ಬೇಕು ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ಪಲ್ಲಿ the teacher introduces the greetings in English and explains its meanings and its appropriate usage and demonstrate the greetings. ಇಲ್ಲಿ ಶಿಕ್ಷಕರಾದವರು ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ, ಯಾವುದೋ ಒಂದು ಮೈಲ್ಸ್ಟೋನ್ಗೆ ಕನ್ವರ್ಸೇಷನ್ ಸರ್ಕಲ್ ಇತ್ತು ಅಂದರೆ ಅಲ್ಲಿರುವಂಥ ಗ್ರೀಟಿಂಗ್ಸ್ನ ಮೊದಲು ನಾವು ಇಂಟ್ರಡ್ಯೂಸ್ ಮಾಡಬೇಕು. ಇಂಟ್ರಡ್ಯೂಸ್ ಮಾಡಿದ ನಂತರ ಆ ಒಂದು ಗ್ರೀಟಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು, ಅದರ ಮೀನಿಂಗನ್ನು ಹೇಳಬೇಕು, ನಂತರ ಅದರ ಯೂಸೇಜನ್ನು ಹೇಳಬೇಕು. ನಾವು ಎಲ್ಲಿ ಆ ಗ್ರೀಟಿಂಗ್ಸನ್ನು ಯೂಸ್ ಮಾಡಬೇಕು, ಅದರ ಯೂಸೇಜನ್ನು ನಂತರ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು. ಇದು ಮೊದಲನೇ ಸ್ಟೆಪ್. ನಂತರ ಎರಡನೇ ಒಂದು ಸ್ಟೆಪ್ಪು, ಟೀಚರ್ ಎಕ್ಸ್ಪ್ಲೇನ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ದ ಕ್ವಶನ್ ಆ್ಯಂಡ್ ಆನ್ಸರ್ ಇನ್ ಇಂಗ್ಲೀಷ್ ವಿತ್ ಆಲ್ ಸ್ಟೂಡೆಂಟ್ ಟುಗೆದರ್. ಎರಡನೇ ಒಂದು ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ, ಶಿಕ್ಷಕರು ಕ್ವಶನನ್ನು ಮತ್ತು ಆನ್ಸರನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ. ಮೊದಲನೇ ಸ್ಟೆಪ್ಪಲ್ಲಿ ಗ್ರೀಟಿಂಗ್ಸನ್ನು ಇಂಟ್ರಡ್ಯೂಸ್ ಮಾಡಿದರು ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿದರು. ಎರಡನೇ ಸ್ಟೆಪ್ಪಲ್ಲಿ ಕ್ವಶನ್ ಆ್ಯಂಡ್ ಆನ್ಸರನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ. ಇದು ಎರಡನೇ ಸ್ಟೆಪ್ಪು. ನಂತರ ಮೂರನೇ ಮತ್ತು ಕೊನೆಯ ಒಂದು ಸ್ಟೆಪ್ ಯಾವುದು ಅಂದರೆ, ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಇನ್ ಎ ಸರ್ಕಲ್ ಆ್ಯಂಡ್ ಬಿಗಿನ್ ದ ಕನ್ವರ್ಸೇಷನ್ ಸರ್ಕಲ್ ವಿತ್ ಈಚ್ ಸ್ಟೂಡೆಂಟ್ ಆಸ್ಕಿಂಗ್ ದ ಫೆಲೋ ಸ್ಟೂಡೆಂಟ್ ಆನ್ ದ ರೈಟ್ ದ ಫಸ್ಟ್ ಕ್ವಶನ್. ದ ಸ್ಟೂಡೆಂಟ್ ಆನ್ಸರ್ಸ್ ದ ಕ್ವಶನ್ ಟು ದ ಟರ್ನ್ ಟು ಈಸ್ ಆರ್ ರೈಟ್ ಟು ಆಸ್ಕ್ ದ ಸೇಮ್ ಕ್ವಶನ್ ಟು ದ ನೆಕ್ಸ್ಟ್ ಸ್ಟೂಡೆಂಟ್. ಇಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಈಗ ಎರಡನೇ ಸ್ಟೆಪ್ಪಲ್ಲಿ ಕ್ವಶನ್ ಆ್ಯಂಡ್ ಆನ್ಸರನ್ನು ಶಿಕ್ಷಕರಾದವರು ಪ್ರಾಕ್ಟೀಸನ್ನು ಮಾಡಿಸಿರ್ತಾರೆ. ಈ ಮೂರನೇ ಸ್ಟೆಪ್ಪಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಒಂದು ಸರ್ಕಲಲ್ಲಿ ನಿಂತ್ಕೊಳ್ಬೇಕು. ಒಂದು ವಿದ್ಯಾರ್ಥಿ ಏನು ಮಾಡಬೇಕು, ತನ್ನ ರೈಟಲ್ಲಿರುವಂಥ ವಿದ್ಯಾರ್ಥಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು. ಉದಾಹರಣೆಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಬೇಕು. ಆ ವಿದ್ಯಾರ್ಥಿ ಅವನ ಹೆಸರನ್ನು ಹೇಳಬೇಕು. ಹೇಳಿ ನಂತರ ಉತ್ತರವನ್ನು ಕೊಟ್ಟಂಥ ವಿದ್ಯಾರ್ಥಿ ಅವನ ರೈಟಲ್ಲಿರುವಂಥ ವಿದ್ಯಾರ್ಥಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಬೇಕು. ನಂತರ ಆ ವಿದ್ಯಾರ್ಥಿ ಇವನಿಗೆ ಆನ್ಸರನ್ನು ಮಾಡಬೇಕು ಮತ್ತು ತನ್ನ ರೈಟಲ್ಲಿರುವಂಥ ವಿದ್ಯಾರ್ಥಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಬೇಕು. ಈ ರೀತಿ ಆ ತರಗತಿಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸರ್ಕಲಲ್ಲಿ ಆ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ಥರ್ಡ್ ಸ್ಟೆಪ್ಪು. ಈ ರೀತಿ ಮೊದಲನೇ ಸ್ಟೆಪ್ಪು, ಎರಡನೇ ಸ್ಟೆಪ್ಪು ಮತ್ತು ಮೂರನೇ ಸ್ಟೆಪ್ಪಲ್ಲಿ ಈ ಕನ್ವರ್ಸೇಷನ್ ಸರ್ಕಲನ್ನು ನಾವು ವಿದ್ಯಾರ್ಥಿಗಳಿಗೆ ಭಾಳ ಸರಳವಾಗಿ ಪ್ರಾಕ್ಟೀಸನ್ನು ಮಾಡಿಸ್ತಾ ಹೋಗ್ಬೋದು. ಹಾಗಾದರೆ ಈ ಕನ್ವರ್ಸೇಷನ್ ಸರ್ಕಲನ್ನು ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ಬೇಕಾದ್ರೆ, ಕನ್ವರ್ಸೇಷನ್ ಸರ್ಕಲನ್ನು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ನಾವು ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್. ಇಲ್ಲಿ ಮೊದಲನೇದು, ಬಿ ವೆರಿ ಕ್ಲಿಯರ್ ಆ್ಯಂಡ್ ಆರ್ಟಿಕ್ಯುಲೇಟ್ ಆ್ಯಂಡ್ ಬಿಗಿನ್ ವಿತ್ ದ ಮದರ್ ಟಂಗ್. ನಾವು ವಿದ್ಯಾರ್ಥಿಗಳಿಗೆ ಒಂದು ಕನ್ವರ್ಸೇಷನ್ ಸರ್ಕಲನ್ನು ಹೇಳ್ತಿದ್ದೀವಿ ಅಂದರೆ ನಾವು ಮೊದಲು ಕ್ಲಿಯರಾಗಿರಬೇಕು. ನಾವು ಏನನ್ನು ಹೇಳ್ತೀವಿ, ಏನನ್ನು ಪ್ರಾಕ್ಟೀಸನ್ನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದು ನಾವು ಕ್ಲಿಯರಾಗಿರಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಚಟುವಟಿಕೆಗಳನ್ನು ನಾವು ಕೈಗೊಳ್ತಿದ್ದೀವಿ ಅಂದರೆ ಆ ಚಟುವಟಿಕೆಗೆ ತಕ್ಕ ಹಾಗೆ ನಾವು ಇನ್ಸ್ಟ್ರಕ್ಷನನ್ನು ಕಡ್ಡಾಯವಾಗಿ ಮದರ್ ಟಂಗಲ್ಲೇ ಕೊಡಬೇಕು. ಯಾಕಂದರೆ ನಾವು ಇಂಗ್ಲೀಷಲ್ಲೇ ಇನ್ಸ್ಟ್ರಕ್ಷನನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ, ನಂತರ ಮಾಡಿಸುವಂಥ ಆ್ಯಕ್ಟಿವಿಟಿ ಅಷ್ಟೊಂದು ಪರಿಣಾಮಕಾರಿಯಾಗಿರಲ್ಲ. ಹೀಗಾಗಿ ನಾವು ಆ ಒಂದು ಇನ್ಸ್ಟ್ರಕ್ಷನನ್ನು ನಾವು ಮದರ್ ಟಂಗಲ್ಲೇ ಕೊಡಬೇಕು. ನಂತರ ರಿಪೀಟ್ ದ ಕ್ವಶನ್ ಆ್ಯಂಡ್ ಆನ್ಸರ್ ಸೀಕ್ವೆನ್ಸಸ್ ಎ ನಂಬರ್ ಆಫ್ ಟೈಮ್ಸ್ ಬಿಫೋರ್ ಸ್ಟಾರ್ಟಿಂಗ್ ದ ಸರ್ಕಲ್. ಈಗ ಯಾವುದೋ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ನಾವು ಪ್ರಾಕ್ಟೀಸನ್ನು ಮಾಡಿಸ್ತಿದ್ದೀವಿ ಅಥವಾ ಪ್ರಾಕ್ಟಿಕಲ್ಲಾಗಿ ಕೊಡ್ತಿದ್ದೀವಿ ಅಂದರೆ ಅದಕ್ಕಿಂತ ಮುಂಚೆ ಶಿಕ್ಷಕರಾದವರು ನಾವು ಆ ಪ್ರಶ್ನೆ ಮತ್ತು ಉತ್ತರವನ್ನು ಭಾಳಷ್ಟು ಸರಿ ನಾವು ಪ್ರಾಕ್ಟೀಸನ್ನು ಮಾಡಿಸ್ಬೇಕು. ಪ್ರಾಕ್ಟೀಸನ್ನು ಮಾಡಿಸಿ ನಂತರ ಸರ್ಕಲನ್ನು ಮಾಡಿಸಿ ವಿದ್ಯಾರ್ಥಿಗಳಿಗೆ ನಾವು ಪ್ರಾಕ್ಟಿಕಲಾಗಿ ತೊಡಗಬೇಕು. ಪ್ರಾಕ್ಟಿಕಲ್ ಮಾಡೋಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಬಿಡಬೇಕಾಗುತ್ತೆ. ಥರ್ಡ್ ಒನ್ನು, ಅಕಂಪನಿ ದ ಕ್ವಶನ್ಸ್ ವಿತ್ ಆ್ಯಕ್ಷನ್ಸ್. ಅಂದರೆ ನಾವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ತೀವಿ ಅಂದರೆ ಆ ಪ್ರಶ್ನೆಗೆ ತಕ್ಕಾಗೆ ನಾವು ಆ್ಯಕ್ಷನನ್ನು ಮಾಡಬೇಕು. ಅಂದರೆ ಆ ಪ್ರಶ್ನೆಯ ಜೊತೆಗೆ ನಾವು ಆ್ಯಕ್ಷನನ್ನು ಮಾಡಬೇಕು. ನಾವು ಮೊದಲು ಪ್ರಶ್ನೆಯನ್ನು ಕೇಳಿ ನಂತರ ಆ್ಯಕ್ಷನನ್ನು ಮಾಡೋದು ಅಥವಾ ಮೊದಲು ಆ್ಯಕ್ಷನನ್ನು ಮಾಡಿ ನಂತರ ಪ್ರಶ್ನೆಯನ್ನು ಕೇಳೋದು ಮಾಡಬಾರ್ದು. ನಾವು ಯಾವಾಗ ಕ್ವಶನನ್ನು ಕೇಳ್ತೀವಿ, ಕ್ವಶನ್ ಜೊತೆಗೆ ನಾವೇನು ಮಾಡಬೇಕು, ಅಕಂಪನಿ ಅಂದರೆ ಆ ಕ್ವಶನ್ ಜೊತೆಗೆ ನಾವು ಆ್ಯಕ್ಷನನ್ನು ಜೋಡಿಸ್ಬೇಕು. ಅಂದಾಗ ಮಾತ್ರ ಆ ಒಂದು ಪ್ರಶ್ನೆ ಪರಿಣಾಮಕಾರಿಯಾಗೋಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ.
ನಂತರ ನಾಲ್ಕನೇದು, ಡೊ ನಾಟ್ ಲೆಟ್ ಚಿಲ್ಡ್ರನ್ ಗೆಟ್ ಇಂಪೇಷಂಟ್ ಆ್ಯಂಡ್ ಗೋ ಹೈಡ್ ವಿತ್ ದ ಸರ್ಕಲ್ ಫೋರ್ಸಿಂಗ್ ದ ಶೈ ಚೈಲ್ಡ್ ಟು ಕೀಪ್ ಕ್ವೈಟ್. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಆ ಒಂದು ಯಾವುದೋ ಒಂದು ಆ್ಯಕ್ಟಿವಿಟಿನ ನಾವು ಮಾಡ್ತಿದ್ದೀವಿ ಅಂದರೆ ಸರ್ಕಲನ್ನು ಮಾಡಿಸಿ ಆ್ಯಕ್ಟಿವಿಟಿ ಮಾಡೋವಾಗ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಂಪೇಷಂಟ್ ಅಂದರೆ ತಾಳ್ಮೆಯನ್ನು ಕಳ್ಕೊತಾರೆ. ಅಂದರೆ ಆ ವಿದ್ಯಾರ್ಥಿಗಳು ಬೇಗನೆ ಹೇಳೋದಾಗಿರ್ಬೋದು, ಅಥವಾ ಇನ್ನೊಬ್ಬರ ಜೊತೆ ಸಿಟ್ಟನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಫಾಸ್ಟಾಗಿ ಹೋಗೋದಾಗಿರ್ಬೋದು, ಈ ರೀತಿ ಇಂಪೇಷಂಟ್ ಆಗ್ತಾರೆ, ಅಂದರೆ ತಾಳ್ಮೆಯನ್ನು ಕಳ್ಕೊತಾರೆ. ಆ ಒಂದು ವಿದ್ಯಾರ್ಥಿಗಳು ತಾಳ್ಮೆ ಕಳ್ಕೊಳ್ಳೋದೇ ಇರೋ ರೀತಿ ಶಿಕ್ಷಕರಾದವ್ರು ನಾವು ನೋಡಿಕೊಂಡು ಹೋಗಬೇಕಾಗುತ್ತೆ. ಮತ್ತು ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಆ ವಿದ್ಯಾರ್ಥಿಗಳು ಆ ಸರ್ಕಲಲ್ಲಿ ನಿಂತ್ಕೊಳ್ಳೋಕ್ಕೆ ನಾಚಿಕೆಯನ್ನು ಪಡ್ತಾರೆ. ನಾಚಿಕೆ ಪಟ್ಟು ಅಲ್ಲಿ ಯಾವುದೇ ಒಂದು ಉತ್ತರವನ್ನು ಕೊಡದೆ ಅಥವಾ ಪ್ರಶ್ನೆಯನ್ನು ಕೇಳದೆ ಸುಮ್ಮನೆ ನಿಂತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಅವರಲ್ಲಿರುವಂಥ ನಾಚಿಕೆಯನ್ನು ನಾವು ಹೋಗಲಾಡಿಸಿ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವ ರೀತಿಯಲ್ಲಿ ಶಿಕ್ಷಕರಾದವ್ರು ನಾವು ಮಾಡಬೇಕಾಗುತ್ತೆ. Dear teachers, like these ways and steps, we have to teach conversation circle activity to first standard Nalikali students. I hope you like this video, so please share my video to your Nalikali teachers. Thank you so much for watching my video.